ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ಕಾರ ವಿದ್ಯಾರ್ಥಿಗಳೇ, 8ನೇ ತರಗತಿಯ ನಕ್ಷೆಗಳ ಪರಿಚಯ ಅಧ್ಯಾಯದ 2ನೇ ಅವಧಿಗೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ, ಹಿಂದಿನ ತರಗತಿಯಲ್ಲಿ ನಾವೇನೇನು ಕಲ್ತಿದ್ವಿ? ರೇಖಾ ನಕ್ಷೆಯನ್ನು ಕಲ್ತ್ವಿ, ಬಾರ್ ಗ್ರಾಫನ್ನು ಕಲ್ತ್ವಿ, ಪೈ ನಕ್ಷೆಯನ್ನು ಕಲಿತ್ವಿ. ಹಾಗಾದರೆ ಇವತ್ತಿನ ಒಂದು ಅವಧಿಯಲ್ಲಿ ಏನೇನು ಕಲಿತೀವಿ ನೋಡೋಣ ಮಕ್ಕಳೇ. ಇವತ್ತಿನ ಅವಧಿಯಲ್ಲಿ ನಾವು ರೇಖಾತ್ಮಕ ನಕ್ಷೆ ಅಥವಾ ಲೀನಿಯರ್ ಗ್ರಾಫ್ ಇದರ ಬಗ್ಗೆ ಕಲ್ತ್ಕೊತೀವಿ. ಹಾಗೂ ನಕ್ಷೆಗಳ ಅನ್ವಯ, ಈ ನಕ್ಷೆಗಳನ್ನು ಎಲ್ಲೆಲ್ಲಿ ನಾವು ಬಳಸ್ತೀವಿ, ನಕ್ಷೆಗಳ ಉಪಯೋಗಗಳು ಏನೇನು ಅಂತ ಹೇಳಿ ನಾವಿಲ್ಲಿ ಕಲಿತಾ ಹೋಗ್ತೀವಿ ಮಕ್ಕಳೇ. ಇವತ್ತಿನ ಅವಧಿಯ ಮೊದಲಿಗೆ ನಾವು ರೇಖಾತ್ಮಕ ನಕ್ಷೆಯನ್ನು ತಿಳ್ಕೊಳ್ಳೋಣ ಮಕ್ಕಳೇ. ರೇಖಾತ್ಮಕ ನಕ್ಷೆಯಲ್ಲಿ ಏನಾಗಿರುತ್ತೆ? ಅನುಕ್ರಮವಾಗಿ ಸೇರಿಸಲ್ಪಟ್ಟ ರೇಖಾಖಂಡದ ತುಣುಕುಗಳನ್ನು ಹೊಂದಿರುತ್ತೆ. ಕೆಲವೊಮ್ಮೆ ಅದು ಪೂರ್ಣವಾದ ಅಖಂಡವಾದ ರೇಖಾ ಇದ್ದರೆ ಅದನ್ನು ರೇಖಾತ್ಮಕ ನಕ್ಷೆ ಅಂತ ಕರಿತೀವಿ. ರೇಖಾತ್ಮಕ ನಕ್ಷೆಯು ರೇಖೆಯ ಸಹವರ್ತಿಯಾಗಿರುತ್ತೆ. ಅಂದರೆ ಏನರ್ಥ? ರೇಖಾತ್ಮಕ ನಕ್ಷೆ ರೇಖೆಯ ಜೊತೆಯಲ್ಲೇ ಹೋಗುತ್ತೆ. ಮತ್ತು ಇದರ ಇನ್ನೊಂದು ಗುಣಲಕ್ಷಣ ಏನಪ್ಪ ಅಂದರೆ, ಈಗ ನಿಮಗೆ ಗೊತ್ತಿದೆ, ರೇಖೆನ ಎಳಿಬೇಕು ಅಂದರೆ ಏನಿರಬೇಕು? ಮುಖ್ಯವಾಗಿ ಬಿಂದುಗಳಿರಬೇಕು. ಬಿಂದುಗಳನ್ನು ನಿರ್ದಿಷ್ಟವಾದ ಜಾಗದಲ್ಲಿ ಗುರುತಿಸಬೇಕು, ಅದು ಬಹಳ ಮುಖ್ಯವಾಗಿರುತ್ತೆ. ಅಂದರೆ ರೇಖೆಯನ್ನು ಎಳಿಬೇಕು ಅಂದರೆ ನಮಗೆ ಬಿಂದುಗಳು ಬೇಕು, ಆದರೆ ಆ ಬಿಂದುಗಳನ್ನು ನಿರ್ದಿಷ್ಟವಾದ ಸ್ಥಳದಲ್ಲಿ ಗುರುತಿಸೋದು ಅದು ಬಹಳ ಮುಖ್ಯ ಆಗಿರುತ್ತೆ. ಮಕ್ಕಳೇ, ಈಗ ಮೊದಲಿಗೆ ಬಿಂದುವಿನ ಗುರುತಿಸುವಿಕೆ. ಈಗ ಶಿಕ್ಷಕರು ಏನು ಮಾಡ್ತಾಯಿದ್ದಾರೆ? ಒಂದು ಬೋರ್ಡ್ ಇದೆ, ಈ ಬೋರ್ಡ್ ಮೇಲೆ ಒಂದು ಬಿಂದುವನ್ನು ಗುರುತಿಸ್ತಾ ಇದ್ದಾರೆ. ಹಾಗೆ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದಾರೆ, ನೋಡಿ ಇಲ್ಲೊಂದು ಬೋರ್ಡ್ ಕಾಣ್ತಾ ಇದೆ, ಈ ಬೋರ್ಡಲ್ಲಿ ಒಂದು ಬಿಂದುವನ್ನು ಶಿಕ್ಷಕರು ಗುರುತಿಸ್ತಾ ಇದ್ದಾರೆ. ಈ ಬಿಂದುವಿನ ಸ್ಥಾನವನ್ನು ಗುರುತಿಸಿ ಅಂತ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದಾರೆ. ನೋಡಿ, ಈಗ ಬಿಂದು ಇದೆ, ಆ ಬಿಂದುವಿನ ಸ್ಥಾನ. ಒಂದು ಮಗು ಹೇಳ್ತಾ ಇದೆ, ಏನು? ಬಿಂದುವು ಕಪ್ಪು ಹಲಗೆಯ ಮೇಲಿನ ಅರ್ಧ ಭಾಗದಲ್ಲಿದೆ. ಕಪ್ಪು ಹಲಗೆ ಇದೆ, ಅದರ ಅರ್ಧ ಭಾಗ ಇದೆ, ಅರ್ಧ ಭಾಗದ ಮೇಲಿನ ಭಾಗದಲ್ಲಿ ಇದೆ ಅಂತ ಒಂದು ಮಗು ಹೇಳ್ತಾ ಇದೆ. ಹಾಗೆ ಇನ್ನೊಂದು ಮಗು ಏನು ಹೇಳುತ್ತೆ? ಬಿಂದುವು ಕಪ್ಪು ಹಲಗೆಯ ಎಡಪಾರ್ಶ್ವದ ಮೇಲ್ಭಾಗದ ಅಂಚಿಗೆ ಸಮೀಪದಲ್ಲಿದೆ. ಅಂದರೆ ಎಡಭಾಗದ ಅಂಚೇನಿದೆ ಆ ಅಂಚಿಗೆ ತುಂಬ ಹತ್ತಿರ ಇದೆ ಅಂತ ಈ ಮಗು ಹೇಳ್ತಾ ಇದೆ. ಹಾಗೆ ಇನ್ನೊಂದು ಮಗು ಏನು ಹೇಳುತ್ತೆ? ಬಿಂದುವು ಕಪ್ಪು ಹಲಗೆಯ ಎಡಭಾಗದ ಅಂಚಿನ ಸಮೀಪದಲ್ಲಿದೆ, ಫುಲ್ ಎಡಭಾಗಕ್ಕೆ ತುಂಬ ಸಮೀಪದಲ್ಲಿದೆ ಅಂತ ಹೇಳ್ತಾ ಇದೆ. ಆದರೆ ನಮಗೆ ಬೇಕಾಗಿರೋದು ನಿರ್ದಿಷ್ಟವಾದ ಸ್ಥಾನ. ಸ್ಥಾನ ಹೇಗೆ ಗುರುತಿಸ್ತೀವಿ? ಇಲ್ಲಿ ಜಾನ್ ಹೇಳ್ತಾ ಇದ್ದಾನೆ, ಏನಂತ? ಕಪ್ಪು ಹಲಗೆಯ ಎಡ ಅಂಚಿನಿಂದ ಬಿಂದುವಿನ ದೂರವನ್ನು ಅಳಿತಾನೆ. ಎಡ ಅಂಚು ಏನಿದೆ ಆ ಅಂಚಿಂದ ದೂರವನ್ನು ಅಳಿತಾ ಇದ್ದಾನೆ. ಅಳೆದ್ಬಿಟ್ಟು ಹೇಳ್ತಾ ಇದ್ದಾನೆ, ಬಿಂದುವು ಕಪ್ಪು ಹಲಗೆಯ ಎಡ ಅಂಚಿನಿಂದ 3 ಸೆಂಟಿಮೀಟರ್ ದೂರದಲ್ಲಿದೆ ಸಾರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲೇನಾಗ್ತಾ ಇದೆ? ಎಡ ಅಂಚು ತೊಗೊಂಡಿದ್ದಾರೆ, ಆ ಎಡ ಅಂಚಿನಿಂದ 3 ಸೆಂಟಿಮೀಟರ್ ದೂರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಹಾಗೆ ಈ ಬಿಂದುವು ಕೂಡ 3 ಸೆಂಟಿಮೀಟರ್ ದೂರದಲ್ಲೇ ಇದೆ, ಈ ಬಿಂದುವು ಕೂಡ 3 ಸೆಂಟಿಮೀಟರ್ ದೂರದಲ್ಲೇ ಇದೆ. ಹಾಗಾದರೆ ಆ ಬಿಂದುವಿನ ನಿರ್ದಿಷ್ಟ ಸ್ಥಾನ ಏನಾಯಿತು? ಜಾನ್ ಹೇಳ್ತಾ ಇದ್ದಾನೆ, ಜಾನ್ ಹೇಳಿದ ಅರ್ಧ ಕರೆಕ್ಟಾಗಿ ಬರ್ತಾ ಇದೆ, ಆದರೆ ಪೂರ್ಣ ಪ್ರಮಾಣದಲ್ಲಿ ಅವನಿಗೆ ಕರೆಕ್ಟಾಗಿ ಹೇಳೋಕ್ಕಾಗ್ತಾ ಇಲ್ಲ. ಯಾಕೆ? ರೇಖಾಳು ಜಾನ್ನ ಹೇಳಿಕೆಯನ್ನು ಬದಲಿಸ್ತಾ ಇದ್ದಾಳೆ. ಬದಲಿಸ್ಬಿಟ್ಟು ಏನಂತ ಹೇಳ್ತಾ ಇದ್ದಾಳೆ? ಸರ್, ಜಾನ್ ಹೇಳ್ದ ಎಡಗಡೆಯಿಂದ 3 ಸೆಂಟಿಮೀಟರ್ ಇದೆ ಅಂತ, ಆದರೆ ರೇಖಾ ಹೇಳ್ತಾ ಇದ್ದಾಳೆ ಬಿಂದು ಕೆಳಗಡೆಯ ಅಂಚಿನಿಂದ 8 ಸೆಂಟಿಮೀಟರ್ ದೂರದಲ್ಲಿದೆ. ಹಾಗಾದರೆ ಆ ಬಿಂದುವಿನ ಸ್ಥಾನವನ್ನು ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದೀವಿ. ನೋಡಿ, ಆ ಬಿಂದುಗಳ ಸ್ಥಾನವನ್ನು ಬದಲಾವಣೆ ಮಾಡಿದಾಗಲೂ ಕೂಡ 8 ಸೆಂಟಿಮೀಟರ್ ದೂರದಲ್ಲೇ ಇದೆ. ಎಲ್ಲ ಬಿಂದುಗಳು ಕೂಡ ಕೆಳಗಡೆಯ ಅಂಚಿನಿಂದ 8 ಸೆಂಟಿಮೀಟರ್ ದೂರದಲ್ಲೇ ಇದೆ. ಹಾಗಾದರೆ ನಮಗೆ ಬೇಕಾದಂತಹ ನಿರ್ದಿಷ್ಟವಾದ ಸ್ಥಾನ ಎಲ್ಲೋಯ್ತು? ಸಿಗ್ತಾ ಇಲ್ಲ. ಜಾನ್ ಹೇಳಿದ್ದು ತಪ್ಪಾಯಿತು, ರೇಖಾ ಹೇಳಿದ್ದು ತಪ್ಪಾಯಿತು. ಆದರೆ ಸಲೀಂ ಜಾನ್ ಹೇಳಿದ್ದನ್ನು ಸ್ವಲ್ಪ ಬದಲಾವಣೆ ಮಾಡ್ತಾನೆ, ಹಾಗೆ ರೇಖಾ ಹೇಳಿದ್ದನ್ನು ಸ್ವಲ್ಪ ಬದಲಾವಣೆ ಮಾಡಿ ಸಲೀಂ ಪೂರ್ಣ ಪ್ರಮಾಣದಲ್ಲಿ ಉತ್ತರವನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೇಗೆ? ಬಿಂದುವು ಕಪ್ಪು ಹಲಗೆಯ ಎಡ ಅಂಚಿನಿಂದ 3 ಸೆಂಟಿಮೀಟರ್, ಕೆಳ ಅಂಚಿನಿಂದ 8 ಸೆಂಟಿಮೀಟರ್ ದೂರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇದೊಂಥರ ಕರೆಕ್ಟ್ ಅನಿಸ್ತಾ ಇದೆ ಅಲ್ವಾ ಮಕ್ಕಳೇ?
ಹೇಗೆ ನೋಡಿ, ಬಿಂದು ಎಡ ಅಂಚಿನಿಂದ 3 ಸೆಂಟಿಮೀಟರ್ ದೂರ ಇದೆ. ಹಾಗೆ ಕೆಳ ಅಂಚಿನಿಂದ ಎಷ್ಟು ಸೆಂಟಿಮೀಟರ್ ದೂರದಲ್ಲಿದೆ? 8 ಸೆಂಟಿಮೀಟರ್ ದೂರದಲ್ಲಿದೆ. ಇದೇ ಬಿಂದುವನ್ನು ನಾನೀಗ ಬೇರೆ ಜಾಗದಲ್ಲಿ ವ್ಯಕ್ತಪಡಿಸ್ತೀನಿ ಅಂತ ಅಂದರೆ ನೋಡಿ, ಎಡ ಅಂಚಿನಿಂದ 3 ಸೆಂಟಿಮೀಟರ್ ಇದ್ದಿದ್ದ ಬಿಂದು 7 ಸೆಂಟಿಮೀಟರ್ಗೆ ಹೋಯಿತು. ಆದರೆ ಅದು 3 ಸೆಂಟಿಮೀಟರ್ ಅಲ್ಲ. ಅಂದರೆ ನನಗೆ ಬೇಕಾದ ನಿರ್ದಿಷ್ಟ ಬಿಂದುವಿನ ಸ್ಥಾನ ಅದಾಗಿರಲಿಲ್ಲ. ಈಗ ನೋಡಿ, ಬಿಂದುವಿನ ಜಾಗ ಬದಲಾವಣೆ ಆದಾಗಲೂ ಕೂಡ ಅವುಗಳ ದೂರಗಳು ಕೂಡ ಬದಲಾವಣೆ ಆಗ್ತಾ ಇದೆ. ಅಂದರೆ ನನಗೆ ಬೇಕಾದಂತಹ ಬಿಂದುವಿನ ನಿರ್ದಿಷ್ಟ ಸ್ಥಾನ ಎಡ ಅಂಚಿನಿಂದ 3 ಸೆಂಟಿಮೀಟರ್ ಹಾಗೂ ಕೆಳ ಅಂಚಿನಿಂದ 8 ಸೆಂಟಿಮೀಟರ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬಿಂದುವಿನ ಸ್ಥಾನವನ್ನು 3,8 ಅಂತ ಬರಿತೀವಿ ಅಂತ ಹೇಳಿ ಶಿಕ್ಷಕರು ಹೇಳ್ಕೊಡ್ತಾರೆ. ಹಾಗಾದರೆ ನಮಗೆ ಬಿಂದುವಿನ ಗುರುತಿಸುವ ಪರಿಕಲ್ಪನೆ, ಈಗ ಬಿಂದುವನ್ನು ಗುರುತಿಸ್ಕೊಂಡ್ವಿ. ಈ ಬಿಂದುವನ್ನು ಗುರುತಿಸೋದು ಹೀಗೆ 3,8 ಅಂತ ಹೇಳಿ ಗುರುತಿಸ್ಕೊಂಡ್ವಲ್ಲ, ಈ 3,8 ಅಂತ ಗುರುತಿಸಿದ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ನಮಗೆ ತಿಳಿಸ್ಕೊಟ್ಟವ್ರು ಯಾರು ಗೊತ್ತಾ? ರೆನೆ ಡೆಕಾರ್ಟೆಸ್ ಅನ್ನುವಂತಹವರು 1596ರಿಂದ 1650ರವರೆಗೂ ಇದ್ದಂತಹ ಒಬ್ಬ ಗಣಿತಶಾಸ್ತ್ರಜ್ಞರು ಇದನ್ನು ನಮಗೆ ತಿಳಿಸ್ಕೊಡ್ತಾರೆ. ಅವ್ರು ಏನು ಮಾಡಿದ್ರು, ಅವರ ಮನೆಯ ಮೇಲ್ಛಾವಣಿಯ ಅಂಚಿನಲ್ಲಿ ಒಂದು ಕೀಟ ಹೋಗ್ತಾ ಇತ್ತು. ಆ ಕೀಟ ಹೋಗ್ತಾ ಇದ್ದಾಗ ಆ ಕೀಟ ಎಷ್ಟು ದೂರದಲ್ಲಿದೆ ಸಮತಲದ ಒಂದು ಬಿಂದುವಿನಿಂದ ಅದರ ಸ್ಥಾನವನ್ನು ಗುರುತಿಸಬೇಕು ಅಂತೇಳಿ ಅವರು ಟ್ರೈ ಮಾಡಿದ್ರು. ಟ್ರೈ ಮಾಡ್ತಾ ಮಾಡ್ತಾ ಈ ಒಂದು ಅಡ್ಡರೇಖೆ ಮತ್ತು ಲಂಬರೇಖೆಯನ್ನು ನಿರ್ದಿಷ್ಟಕ್ಕೆ ಬಳಸ್ಕೊಳ್ತಾರೆ. ಆವತ್ತಿಂದ ಈ ಒಂದು ಪದ್ಧತಿಯನ್ನು ಕಾರ್ಟೀಷಿಯನ್ ಪದ್ಧತಿ ಅಂತ ಕರಿತೀವಿ ಮಕ್ಕಳೇ. ಈಗ ನಾವೇನು ಈಗೆಲ್ಲ ಗ್ರಾಫ್ಗಳನ್ನು ನೋಡ್ತೀವಿ ಇವೆಲ್ಲವೂ ಕೂಡ ಕಾರ್ಟೀಷಿಯನ್ ಪದ್ಧತಿಯಲ್ಲಿ ಇರ್ತದೆ. ಹಾಗಾಗಿ ಅವರ ಹೆಸರನ್ನೇ ಕೊಡ್ತಾರೆ. ಮಕ್ಕಳೇ, ಇದು ಒಂದು ಸಮತಲ ಇದೆ. ಈ ಸಮತಲದಲ್ಲಿ 2 ಬಿಂದುಗಳನ್ನು ಗುರುತಿಸಿದ್ದೀವಿ. ಈ 2 ಬಿಂದುಗಳು ಅವುಗಳ ಸ್ಥಾನವನ್ನು ತಿಳಿಸ್ಬೇಕು. ಅವುಗಳ ಸ್ಥಾನವನ್ನು ಹೇಗೆ ತಿಳಿಸ್ತೀವಿ ನೋಡಿ, ಮೊದಲು ಒಂದು ಅಡ್ಡ ರೇಖೆ ಇದೆ. ನೀವು ಈಗಾಗಲೇ ಸಂಖ್ಯಾರೇಖೆಯನ್ನು ಓದಿದ್ದೀರಿ, ಸಂಖ್ಯಾರೇಖೆಯನ್ನು ತಿಳ್ಕೊಂಡಿದ್ದೀರಿ. ಇಲ್ಲೂ ಕೂಡ ಸಂಖ್ಯಾರೇಖೆ ರೀತಿಯಲ್ಲೇ ಇದೆ. ಇದನ್ನು ಅಡ್ಡ ಸಾಲು ಅಂತ ಕರಿತೀವಿ. ಇದನ್ನು ಎಕ್ಸ್ ಅಕ್ಷ ಅಂತಲೂ ಕರಿತೀವಿ. ಹಾಗೆ ಇದನ್ನು ಉದ್ದ ಸಾಲು ಅಥವಾ ಲಂಬ ಸಾಲು ಅಂತ ಕರಿತೀವಿ. ಇದನ್ನು ವೈ ಅಕ್ಷ ಅಂತ ಕರಿತೀವಿ. ಮಕ್ಕಳೇ, ನಾವು ಆವಾಗಲೇ ಹೇಳಿದಾಗೆ ಇದನ್ನು ನಾವು ಎಡಗಡೆಯಿಂದ 3 ಸೆಂಟಿಮೀಟರ್, ಕೆಳಗಡೆಯಿಂದ 8 ಸೆಂಟಿಮೀಟರ್ ಅಂತ ಹೇಳಲ್ಲ, ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳಲ್ಲಿ ತೋರಿಸ್ತೀವಿ. ನೋಡಿ ಮಕ್ಕಳೇ, ಹಾಗೆ ಇಲ್ಲಿ 0 ಅದು ಆರಿಜಿನ್ ಅಥವಾ ಮೂಲ ಬಿಂದು ಅಂತ ಕರಿತೀವಿ. 0ಯಿಂದ ಬಲಗಡೆಗೆ ಹೋಗ್ತಾ ಹೋಗ್ತಾ ಅದು ಧನಾತ್ಮಕ ಚಿಹ್ನೆಯನ್ನು ಹೊಂದಿದೆ. ಹಾಗೆ 0ಯಿಂದ ಎಡಗಡೆಗೆ ಬರ್ತಾ ಅದು ಋಣಾತ್ಮಕ ಚಿಹ್ನೆಯನ್ನು ಹೊಂದಿದೆ. ಅಂದರೆ 0ಯಿಂದ ಬಲಗಡೆ ಇರೋದನ್ನು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಧನ ಎಕ್ಸ್ ಆಕ್ಸಿಸ್, ಎಡಗಡೆ ಇರೋದನ್ನು ಋಣ ಎಕ್ಸ್ ಆಕ್ಸಿಸ್ ಅಥವಾ ಎಕ್ಸ್ ಪ್ರೈಮ್ ಅಥವಾ ಎಕ್ಸ್ ಡ್ಯಾಶ್ ಅಂತಲೂ ಕೂಡ ಕರಿತೀವಿ. ಹಾಗೆ ಮೇಲ್ಭಾಗದಲ್ಲಿ ಇರೋದು ಆರಿಜಿನ್ ಅಂದರೆ ಮೂಲ ಬಿಂದುವಿಗಿಂತ ಮೇಲ್ಭಾಗದಲ್ಲಿ ಇರುವುದು ವೈ ಅಕ್ಷ ಅಂದರೆ ಪಾಸಿಟಿವ್ ವೈ ಆಕ್ಸಿಸ್ ಧನ ವೈ ಅಕ್ಷ, ಕೆಳಗಡೆಯ ಭಾಗದಲ್ಲಿರುವುದು ಋಣ ವೈ ಆಕ್ಸಿಸ್ ನೆಗೆಟಿವ್ ವೈ ಆಕ್ಸಿಸ್ ಆಗಿರುತ್ತೆ. ಆದರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಆರಿಜಿನ್ ಅಂದರೆ ಮೂಲ ಬಿಂದುಗಳು. ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವು ಛೇದಿಸುತ್ತಾ ಇರುವಂತಹ ಬಿಂದುವೇ ಮೂಲ ಬಿಂದು ಆಗಿರುತ್ತೆ. ಮಕ್ಕಳ, ಹಾಗೆ ನೋಡಿ, ಇಲ್ಲಿ ಈ 2 ಅಕ್ಷಗಳು ಸಮತಲವನ್ನು 4 ಭಾಗಗಳಾಗಿ ವಿಂಗಡಿಸ್ತಾ ಇದೆ. ಮೊದಲನೇದು ಫಸ್ಟ್ ಕ್ವಾಡ್ರೆಂಟ್ ಅಂದರೆ ಪ್ರಥಮ ಚತುರ್ಥಾಂಕ. ಇಲ್ಲೇನಾಗಿದೆ, ಎಕ್ಸ್ನ ಅಂಶವು ಕೂಡ ಪಾಸಿಟಿವ್ ಆಗಿದೆ ಅಂದರೆ ಧನಾತ್ಮಕವಾಗಿದೆ, ವೈನ ಅಂಶವು ಕೂಡ ಧನಾತ್ಮಕವಾಗೇ ಇದೆ. ಹಾಗೆ ನೆಕ್ಸ್ಟ್ ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ 2ನೇ ಚತುರ್ಥಾಂಕಕ್ಕೆ ಬಂದರೆ ಅಲ್ಲೇನಾಗಿದೆ, ಎಕ್ಸ್ ನೆಗೆಟಿವ್ ಆಗಿರುತ್ತೆ, ಎಕ್ಸ್ ಅಂಶವು ಋಣಾತ್ಮಕವಾಗಿರುತ್ತೆ, ಹಾಗೆ ವೈ ಅಂಶವು ಧನಾತ್ಮಕವಾಗಿರುತ್ತೆ. ಹಾಗೆ 3ನೇ ಕ್ವಾಡ್ರೆಂಟ್ ಅಂದರೆ 3ನೇ ಚತುರ್ಥಾಂಕಕ್ಕೆ ಬಂದರೆ ಎಕ್ಸ್ ಅಂಶವು ಕೂಡ ಋಣಾತ್ಮಕವಾಗಿರುತ್ತೆ, ಹಾಗೆ ವೈ ಅಂಶವು ಕೂಡ ಋಣಾತ್ಮಕವಾಗಿರುತ್ತೆ. 4ನೇ ಚತುರ್ಥಾಂಕದಲ್ಲಿ ಎಕ್ಸ್ ಅಂಶವು ಧನಾತ್ಮಕವಾಗಿರುತ್ತೆ, ವೈ ಅಂಶವು ಋಣಾತ್ಮಕವಾಗಿರುತ್ತೆ. ಒಟ್ಟು 4 ಚತುರ್ಥಾಂಕಗಳು ಇರ್ತವೆ ಮಕ್ಕಳೇ. ಈಗ ನಾವು 2 ಪಾಯಿಂಟ್ಗಳನ್ನು ಗುರುತಿಸ್ಕೊಂಡ್ವಿ, ಎ ಮತ್ತು ಬಿ. ಇವುಗಳ ಸ್ಥಾನವನ್ನು ಈಗ ಗುರುತಿಸೋದು ಹೇಗೆ, ಎಕ್ಸ್ ಅಂಶ ಎಲ್ಲಿದೆ, ವೈ ಅಂಶ ಎಲ್ಲಿದೆ ಅದನ್ನು ಗುರುತಿಸೋದು ನೋಡೋಣ ಮಕ್ಕಳೇ. ಈಗಾಗಲೇ ನೋಡಿ, ಎ ಬಿಂದುವು ಮೊದಲನೇ ಚತುರ್ಥಾಂಕದಲ್ಲಿದೆ. ಎ ಬಿಂದುವು ವೈ ಅಕ್ಷದಿಂದ 3 ಏಕಮಾನಗಳು ದೂರ ಇದೆ, ಹಾಗೆ ಎಕ್ಸ್ ಅಕ್ಷದಿಂದ 4 ಏಕಮಾನಗಳು ದೂರ ಇದೆ. ಇವುಗಳನ್ನು ನಾವು ಹಾಗೆ ಡಿ ಬಿಂದುವು ವೈ ಅಕ್ಷದಿಂದ 3 ಏಕಮಾನಗಳು ಹಾಗೂ ಎಕ್ಸ್ ಅಕ್ಷದಿಂದ 1 ಏಕಮಾನ
ದೂರ ಇರುತ್ತೆ. ಇದು ನೆಗೆಟಿವ್ ಅಂದರೆ ಋಣಾತ್ಮಕವಾಗಿ ದೂರ ಇದೆ. ಹಾಗಾದರೆ ಇವುಗಳ ಸ್ಥಾನವನ್ನು ನಾವು ಹೇಗೆ ತಿಳಿಸ್ತೀವಿ? ವೈ ಅಕ್ಷದಿಂದ 3 ಭಾಗ ದೂರ ಇರೋದು ಅಂದರೆ ಎಕ್ಸ್ ಅಂಶ 3 ಆಗಿರುತ್ತೆ, ವೈ ಅಂಶ 4 ಆಗಿರುತ್ತೆ. ಪಾಯಿಂಟ್ ಎ ನ ಸ್ಥಾನ 3, 4 ಆಗಿರುತ್ತೆ. ಹಾಗೆ ಪಾಯಿಂಟ್ ಡಿ ನ ಸ್ಥಾನ -3, -1 ಆಗಿರುತ್ತೆ. ಹೀಗಾಗಲೇ ಪಾಯಿಂಟ್ಗಳನ್ನು ಬದಲಾವಣೆ ಮಾಡ್ಕೊಳ್ತಾ ಹೋಗೋಣ ಮಕ್ಕಳೇ. ಡಿ ಪಾಯಿಂಟನ್ನು ಚೇಂಜ್ ಮಾಡ್ತಾ ಇದೆ. ಡಿ ಪಾಯಿಂಟನ್ನು ಚೇಂಜ್ ಮಾಡಿದ ತಕ್ಷಣ ಏನಾಯಿತು? ವೈ ಅಕ್ಷದಿಂದ 4 ಏಕಮಾನ ದೂರ ಇದೆ. ಹಾಗಾಗಿ ಡಿ ಪಾಯಿಂಟ್ನ ಕೋಆರ್ಡಿನೇಟ್ಸ್ ಅಂತ ಕರಿತೀವಿ. ಆ ಡಿ ಪಾಯಿಂಟ್ನ ನಿರ್ದೇಶಾಂಕಗಳು ಏನಾಗಿದೆ? -4, -1. ಅದು ಇವನ್ನು -4 ಎಕ್ಸ್ ಕೋಆರ್ಡಿನೇಟನ್ನು ತೋರಿಸಿದ್ರೆ, ಎಕ್ಸ್ ನಿರ್ದೇಶಾಂಕವನ್ನು ತೋರಿಸಿದ್ರೆ, -1 ವೈನ ನಿರ್ದೇಶಾಂಕವನ್ನು ತೋರಿಸುತ್ತೆ. ನೋಡಿ ಮಕ್ಕಳೇ, ಹಾಗೆ ಡಿ ಪಾಯಿಂಟ್ ಮತ್ತೆ ಚೇಂಜ್ ಆಗ್ತಿದೆ. ಹೇಗೆ? ಎಕ್ಸ್ನ ಕೋಆರ್ಡಿನೇಟ್ -4 ಇದೆ, ಆದರೆ ವೈನ ಕೋಆರ್ಡಿನೇಟ್ ಏನಾಗಿದೆ? +2 ಆಗಿದೆ. ಅದು 3ನೇ ಚತುರ್ಥಾಂಕದಿಂದ 2ನೇ ಚತುರ್ಥಾಂಕಕ್ಕೆ ಬಂದಿದೆ ಈಗ ಪಾಯಿಂಟು, ಹೌದಲ್ವಾ? ಈಗ ಎ ಬಿಂದುವಿನ ಸ್ಥಾನವನ್ನು ಬದಲಾವಣೆ ಮಾಡಿದಾಗ ಅದರ ಕೋಆರ್ಡಿನೇಟ್ ನೋಡಿ ಮಕ್ಕಳೇ, 3, 3 ಅಂದರೆ ಎಕ್ಸ್ನ ನಿರ್ದೇಶಾಂಕವು 3 ಆಗಿದೆ, ವೈನ ನಿರ್ದೇಶಾಂಕವು 3 ಆಗಿರುತ್ತೆ. ಅಂದರೆ ಇಲ್ಲಿ ಈ ಒಂದು ಏನು ಸ್ಥಾನವನ್ನು ಗುರುತಿಸ್ತೀವಿ, ಸ್ಥಾನವನ್ನು ಗುರುತಿಸಬೇಕಾದ್ರೆ ನಿರ್ದೇಶಾಂಕಗಳು ಬಹಳ ಮುಖ್ಯವಾಗಿರುತ್ತೆ. ಎಕ್ಸ್ ನಿರ್ದೇಶಾಂಕ ಮತ್ತು ವೈ ನಿರ್ದೇಶಾಂಕ ಆಗಿರುತ್ತೆ ಮಕ್ಕಳೇ. ಈಗ ಈ ಕೆಳಕಂಡ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ. ಮಕ್ಕಳೇ ಈಗ ನೋಡಿ, ಬಿಂದು ಕೊಟ್ಟಿದ್ದಾರೆ. ಎ ಬಿಂದು ಏನು? 0, 1. ಎ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಏನಾಗಿದೆ? 0 ಆಗಿದೆ. ಅಂದರೆ ವೈನಿಂದ ಏನು ದೂರನೇ ಇಲ್ಲ, ಹಾಗಾಗಿ ವೈ ಮೇಲೆ ಇರುತ್ತೆ. ಎಕ್ಸ್ ನಿರ್ದೇಶಾಂಕ 0 ಅಂದರೆ ಅದು ವೈ ಅಕ್ಷದ ಮೇಲಿರುತ್ತೆ. ಈಗ ನೋಡಿ, ಎ ಬಿಂದು 0, 1. ಬಿ ಬಿಂದು ನೋಡಿ 0, 3 ಅಂದರೆ ವೈ ಕೋಆರ್ಡಿನೇಟ್ ಎಷ್ಟಾಗಿದೆ? 3 ಇದೆ. ಹಾಗೆ ಸಿ ಬಿಂದುವನ್ನು ನೋಡಿ 0, 7 ಅಂದರೆ ವೈಯಿಂದ 0 ಎಷ್ಟು ದೂರ? ಇಲ್ಲವೇ ಇಲ್ಲ. 0 ಅಂದರೆ ವೈ ಅಕ್ಷದ ಮೇಲೆ ಇರುತ್ತೆ. ವೈ ಅಕ್ಷದ ಮೇಲೆ 7 ಏಕಮಾನಗಳು. ಹಾಗೆ ಡಿ 0, 4 ವೈ ಅಕ್ಷದ ಮೇಲೆ 4 ಏಕಮಾನಗಳು. ಇನ್ನು ಈ 0, 0 ಅಂದರೆ ಅದೇ ಆರಿಜಿನ್, ಅಂದರೆ ಮೂಲ ಬಿಂದು ಆಗಿರುತ್ತೆ. ಮೂಲ ಬಿಂದುವನ್ನು ಗುರುತಿಸ್ತೀವಿ ಹೀಗೆ. ನೆಕ್ಸ್ಟು ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಬೇಕು. ಇದೇನಾಗಿದೆ? 1, 0, 3, 0, 7, 0, 4, 0, 0, 0. ಈಗ ನೋಡಿ ಹೇಗೆ ಇದಕ್ಕೆ ಉಲ್ಟಾ ಆಗ್ತಾ ಇದೆ. ಎಲ್ಲಿ? ಎ ಬಿಂದು ವೈನಿಂದ 1 ಅಂಶ ದೂರ ಇದೆ, ಆದರೆ ಎಕ್ಸ್ ಅಂಶದಿಂದ ದೂರವೇ ಇಲ್ಲ, ಅಂದರೆ ಎಕ್ಸ್ ಅಕ್ಷದ ಮೇಲೆ ಉಳ್ಕೊಳ್ಳುತ್ತೆ. ಎ ಬಿಂದು ಈಗ ಎಲ್ಲಿ ಕಾಣ್ತಾ ಇದೆ ನಮಗೆ? 1, 0. ಎಕ್ಸ್ ನಿರ್ದೇಶಾಂಕ 1 ಆಗಿದೆ, ವೈ ನಿರ್ದೇಶಾಂಕ 0 ಆಗಿದೆ. ಹಾಗೆ ಬಿ ಬಿಂದು 3, 0, ಸಿ ಬಿಂದು 7, 0, ಡಿ ಬಿಂದು 4, 0 ಆಗಿರುತ್ತೆ. ಇನ್ನು ಈ ಬಿಂದು ನಿಮಗೆ ಗೊತ್ತಿದೆ, ಅದು ಮೂಲ ಬಿಂದು ಆಗಿರುತ್ತೆ. ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಬೇಕು. ನೋಡಿ ಮಕ್ಕಳ, ಎ ಬಿಂದು ಎಷ್ಟಿದೆ? 3, 3. ಬಿ ಬಿಂದು 4, 4. ಸಿ ಬಿಂದು 5, 5. ಡಿ ಬಿಂದು 6, 6. ಈ ಬಿಂದು 7, 7. ಏನರ್ಥ? ಎ ಬಿಂದು ಎಕ್ಸ್ ಅಕ್ಷದಿಂದ 3 ಏಕಮಾನ ದೂರ ಇದೆ, ವೈ ಅಕ್ಷದಿಂದ 3 ಏಕಮಾನ ದೂರ ಇದೆ. ನೋಡೋಣ ಎಲ್ಲಿ ಬರುತ್ತೆ ಎ ಬಿಂದು. ಹಾಗಾದರೆ ಎಕ್ಸ್ ಅಕ್ಷದಿಂದ 3 ಏಕಮಾನ ದೂರ ಇದೆ, ಹಾಗೆ ವೈ ಅಕ್ಷದಿಂದ 3 ಏಕಮಾನ ದೂರ ಇದೆ. ಅಂದರೆ ಎಲ್ಲಿ ಬರ್ತಾ ಇದೆ ನೋಡಿ. ಹಾಗೆ ಮೊದಲನೇ ಪಾಯಿಂಟ್ ಎ ಬಿಂದು. ಬಿ ಬಿಂದು ನೋಡಿ 4, 4. ಸಿ ಬಿಂದು 5, 5. ಡಿ ಬಿಂದು 6, 6. 6 ಏಕಮಾನ ದೂರ ಇರುತ್ತೆ. ಈ ಬಿಂದು 7 ಏಕಮಾನಗಳು ದೂರ ಇದ್ದಾವೆ. ಸೊ ಹಾಗಾಗಿ ಈ ಬಿಂದುಗಳನ್ನು ಈ ರೀತಿ ಗುರುತಿಸಬೇಕು ಮಕ್ಕಳ. ಇದನ್ನು ಒಂದೇ ಸ್ಟ್ರೈಟ್ ಲೈನಲ್ಲಿದ್ದರೆ ಇದನ್ನು ರೇಖಾತ್ಮಕ ನಕ್ಷೆ ಅಂತ ಕೂಡ ಕರಿತೀವಿ. ಒಂದೇ ಸ್ಟ್ರೈಟ್ ಲೈನಲ್ಲಿ ಇರುತ್ತೆ. ಇದನ್ನು ನೀವು ಆಗಲೇ ಕಲ್ತಿದ್ದೀರಿ, ಏಕರೇಖಾಗತ ಬಿಂದುಗಳು ಅಂತಲೂ ಕೂಡ ಕಲ್ತಿದ್ದೀವಿ ಅಲ್ವಾ? ಒಂದೇ ಸರಳ ರೇಖೆಯಲ್ಲಿ ಇರೋಂತಹ ಬಿಂದುಗಳನ್ನು ನಾವೀಗ ಕೂಡಿಸ್ತಾ ಇದ್ದೀವಿ ಮಕ್ಕಳೇ. ಈಗ ಇನ್ನೊಂದು ಥರ ಇದೆ ನೋಡಿ. ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ. ಮೊದಲಿಗೆ ನೋಡಿಬಿಡೋಣ ಹೇಗಿರುತ್ತೆ ಅಂತ. ಎ 3, 4 ಅಂದರೆ ವೈ ಅಕ್ಷದಿಂದ 3 ಏಕಮಾನಗಳು ದೂರ ಇರಬೇಕು, ಹಾಗೆ ಎಕ್ಸ್ ಅಕ್ಷದಿಂದ 4 ಏಕಮಾನಗಳು ದೂರ ಇರಬೇಕು. ನೋಡಿ ಮಕ್ಕಳೇ, ಹಾಗೆ ಎಕ್ಸ್ 3, ವೈ 4. ಹಾಗೆ ಬಿ ಪಾಯಿಂಟ್ ಎಕ್ಸ್ 4, ವೈ 3. ಸಿ ಪಾಯಿಂಟ್ ಎಕ್ಸ್ 5, ವೈ 7. ಹಾಗೆ ಡಿ ಪಾಯಿಂಟ್ ವೈ 7, ಎಕ್ಸ್ 5. ಉಲ್ಟಾ ಇರುತ್ತೆ ನೋಡಿ ಮಕ್ಕಳೇ. ಎ ಬಿಂದು ಮತ್ತು ಬಿ ಬಿಂದು ಉಲ್ಟಾ ಇದೆ ನೋಡಿ.
4 ಎ ಬಿಂದು ಅಲ್ಲಿ ಬರ್ತಾ ಇದೆ. ಬಿ ಬಿಂದು ಎಲ್ಲಿ ಬರುತ್ತೆ? 4 ಅಂಶ ದೂರ ಇದೆ ವೈ ಅಕ್ಷದಿಂದ. ಹಾಗೆ ಎಕ್ಸ್ ಅಕ್ಷದಿಂದ 3 ಏಕಮಾನ ದೂರ ಇದೆ ಅಲ್ವಾ? ಈಗ ಬಿಂದುಗಳನ್ನು ಗುರುತಿಸೋಣ ಮಕ್ಕಳೇ. ಎ ಬಿಂದು 3,4, ಬಿ ಬಿಂದು 4,3, ಹಾಗೆ ಸಿ ಬಿಂದು 5,7. ನೋಡಿ ಇಲ್ಲಿ ಎ ಬಿಂದುವಿನ ನಿರ್ದೇಶಾಂಕ 3,4, ಬಿ ಬಿಂದುವಿನ ನಿರ್ದೇಶಾಂಕ 4,3. ಆದರೆ ಇವೆರಡೂ ಒಂದೇ ಆಗಿರಲ್ಲ. ಯಾಕೆ? ನಿರ್ದೇಶಾಂಕಗಳು ಬೇರೆ ಬೇರೆ ಆಯಿತು, ಸ್ಥಾನವೂ ಕೂಡ ಬೇರೆ ಬೇರೆ ಆಗ್ತಾ ಇದೆ. ಹಾಗೆ ನೋಡಿ ಸಿ ಬಿಂದು ಮತ್ತು ಡಿ ಬಿಂದು ಅವುಗಳ ನಿರ್ದೇಶಾಂಕಗಳು ಉಲ್ಟಾ ಆಗ್ತಾ ಇದೆ. ಆದರೆ ಬಿಂದುಗಳು ಎಲ್ಲಿ ಬರ್ತವೆ ಹಾಗೆ ಗಮನಿಸಿ. ಸಿ ಬಿಂದು 5 ಏಕಮಾನ ವೈ ಅಕ್ಷದಿಂದ ಹಾಗೂ ಎಕ್ಸ್ ಅಕ್ಷದಿಂದ 7 ಏಕಮಾನ ದೂರ ಇದೆ, 5,7 ಆಗುತ್ತೆ. ಹಾಗೆ ಡಿ ಬಿಂದು ಏನಾಗ್ತಿದೆ? ವೈ ಅಕ್ಷದಿಂದ 7 ಏಕಮಾನ ದೂರ ಇದೆ, ಹಾಗೆ ಎಕ್ಸ್ ಅಕ್ಷದಿಂದ 5 ಏಕಮಾನ ದೂರ ಇದೆ. ಏಳು ಕಾಮ 5 ಮಕ್ಕಳೇ, ಈ ರೀತಿ ನಾವು ಬಿಂದುಗಳನ್ನು ಗುರುತಿಸಬೇಕು. ಈಗ ನೋಡಿ ಮಕ್ಕಳೇ, ಕೆಳಗೆ ಕೊಟ್ಟಿರುವ ಬಿಂದುಗಳನ್ನು ನಕ್ಷಾ ಕಾಗದದ ಮೇಲೆ ಗುರುತಿಸಿ ಅವುಗಳು ಒಂದೇ ರೇಖೆಯ ಮೇಲಿವೆಯೇ ಅಂತ ಪರೀಕ್ಷಿಸಬೇಕು. ಈಗ ನೋಡೋಣ. ಫಸ್ಟು ಏನು? ಎ ಬಿಂದು ಕೊಟ್ಟಿದ್ದಾರೆ 4,0, ಬಿ ಬಿಂದು 4,2, ಸಿ ಬಿಂದು 4,6, ಡಿ ಬಿಂದು 4,2.5 ಕೊಟ್ಟಿದ್ದಾರೆ. ಸರಿ, ಈಗಾಗ ನೋಡೋಣ ಬಿಂದುಗಳನ್ನು ಗುರುತಿಸೋಣ. ಮೊದಲಿಗೆ ಒಂದು ಗ್ರಾಫ್ ಹಾಳೆ ಇದೆ. ಈ ಗ್ರಾಫ್ ಹಾಳೆ ಮೇಲೆ ನಾವೀಗ ಬಿಂದುಗಳನ್ನು ಗುರುತಿಸ್ತಾ ಇದ್ದೀವಿ. ಮೊದಲನೇ ಬಿಂದು ಎ ಬಿಂದು ಆಗಿರುತ್ತೆ 4,0, ಅಂದರೆ ಅದರ ಎಕ್ಸ್ ಅಕ್ಷದಿಂದ ಏನೂ ದೂರ ಇಲ್ದಲೇ ಇರೋದ್ರಿಂದ ವೈ ಕೋಆರ್ಡಿನೇಟ್ 0 ಆಗಿರುತ್ತೆ, ಅದು 4,0 ಆಗಿರುತ್ತೆ. ಬಿ ಪಾಯಿಂಟ್ 4,2. ಹಾಗೆ ಸಿ ಎಕ್ಸ್ನ ನಿರ್ದೇಶಾಂಕ 4, ಆದರೆ ವೈನ ನಿರ್ದೇಶಾಂಕ 6 ಆಗಿರುತ್ತೆ, 4,6. ಹಾಗೆ ಡಿನ ಎಕ್ಸ್ನ ನಿರ್ದೇಶಾಂಕ 4 ಆಗಿದೆ, ಹಾಗೆ ವೈನ ನಿರ್ದೇಶಾಂಕ 2.5 ಆಗಿದೆ. ನೋಡಿ 2.5 ಎಲ್ಲಿ ಬರ್ತಾ ಇದೆ? ಎಸ್. ಈಗ ಇವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಗುರುತಿಸಿದ್ವಿ ನಾವೇನು, ಆದರೆ ಇನ್ನೊಂದು ಪ್ರಶ್ನೆ ಏನು ಕೇಳಿದ್ದಾರೆ? ಅವು ಒಂದೇ ಸರಳ ರೇಖೆಯಲ್ಲಿ ಇದೆಯಾ? ಒಂದು ಲೈನ್ ಹಾಕೋಣ ನೋಡೋಣ. ಎಸ್, ಲೈನ್ ಹಾಕಿದಾಗ ಅದು ಸರಳ ರೇಖೆಯಲ್ಲೇ ಬರ್ತಾ ಇದೆ. ಹಾಗಾದರೆ ಇದು ಒಂದು ಸರಳ ರೇಖೆಯಲ್ಲೇ ಇದೆ. ಇದು ರೇಖಾತ್ಮಕ ನಕ್ಷೆ ಆಗಿದೆ ಅಲ್ವಾ ಮಕ್ಕಳೇ? ಇಲ್ಲಿ ನೋಡಿ, ಎಕ್ಸ್ನ ನಿರ್ದೇಶಾಂಕಗಳು ಒಂದೇ ಆಗಿದೆ. ಎಕ್ಸ್ನ ನಿರ್ದೇಶಾಂಕ ಎಷ್ಟಾಗಿದೆ? 4, 4, 4, 4 ಇದೆ. ಹಾಗಾಗಿ ಅದು ಸರಳ ರೇಖೆಯ ಮೇಲೆ ಬಂದೇ ಬರುತ್ತೆ ಅಲ್ವಾ ಮಕ್ಕಳ? ನೆಕ್ಸ್ಟ್ ಇನ್ನೊಂದು ಲೆಕ್ಕ ಇದೆ. 2,3 ಹಾಗೂ 3,2 ನಡುವೆ ಹಾದು ಹೋಗುವ ಸರಳ ರೇಖೆಯನ್ನು ಎಳೆಯಿರಿ. ಈ ಸರಳ ರೇಖೆಯು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಸಂಧಿಸುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಈಗ ನಾವೇನು ಮಾಡಬೇಕು? ಫಸ್ಟು 2,3 ಗುರುತಿಸ್ಕೋಬೇಕು. ಎಕ್ಸ್ ಅಕ್ಷದಲ್ಲಿ 2 ಏಕಮಾನ ದೂರ ಇರಬೇಕು, ವೈ ಅಕ್ಷದಲ್ಲಿ 3 ಏಕಮಾನ ದೂರ ಇರಬೇಕು. ಗುರುತಿಸ್ಕೊಳ್ತಾ ಇದ್ದೀವಲ್ವಾ? ಎಸ್, ಇದು ಒಂದು ಬಿಂದು 2,3. ಹಾಗೆ 3,2 ಎಕ್ಸ್ ಅಕ್ಷದಲ್ಲಿ 3 ಏಕಮಾನಗಳು ದೂರ ಇರಬೇಕು, ವೈ ಅಕ್ಷವನ್ನು 2 ಏಕಮಾನ ದೂರ ಇರಬೇಕು. ಇದನ್ನು ಕೂಡ ಗುರುತಿಸ್ಕೊಳ್ತಾ ಇದ್ದೀವಿ. ಈಗ ಈ 2 ಬಿಂದುಗಳು ಹಾದು ಹೋಗುವ ರೀತಿಯಲ್ಲಿ ಒಂದು ಸರಳ ರೇಖೆಯನ್ನು ಎಳಿತಾ ಇದ್ದೀವಿ. ಈಗ ಎಳೆದಿದ್ದು ವೈ ಅಕ್ಷವನ್ನು ಎಲ್ಲಿ ಸಂಧಿಸ್ತಾ ಇದೆ? 0,5. ಅಲ್ಲಿ ಎಕ್ಸ್ನ ನಿರ್ದೇಶಾಂಕ 0 ಆಗಿರುತ್ತೆ. ಹಾಗೆ ಇಲ್ಲಿ 5,0. ಯಾಕೆ? ವೈನ ನಿರ್ದೇಶಾಂಕ 0 ಆಗಿದೆ. ಮಕ್ಕಳೇ, ಈಗ ಗೊತ್ತಾಗ್ತಿದೆ ಅಲ್ವಾ? ಈ ರೀತಿ ನಾವು ಬಿಂದುಗಳನ್ನು ಗುರುತಿಸಬೇಕು ಹಾಗೂ ಅವುಗಳ ನಿರ್ದೇಶಾಂಕಗಳನ್ನು ಗುರುತಿಸಬೇಕು ಮಕ್ಕಳೇ. ಈಗ ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಗೃಹ ಕಾರ್ಯ ಇದೆ. ಅದು ಅಭ್ಯಾಸ 5.2 ಪುಟ ಸಂಖ್ಯೆ 82ರಲ್ಲಿ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಆ ಲೆಕ್ಕಗಳನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ಈ ಲೆಕ್ಕಗಳನ್ನು ತೋರಿಸಿ ಮಕ್ಕಳೇ. ಹಾಗೆ ಮುಂದೆ ನೋಡಿದ್ರೆ ನಕ್ಷೆಯ ಅನ್ವಯಗಳು. ಈ ನಕ್ಷೆಯ ಅನ್ವಯಗಳು, ಈ ನಕ್ಷೆಗಳನ್ನ ಎಲ್ಲೆಲ್ಲಿ ಬಳಸ್ತೀವಿ, ಎಲ್ಲಿ ಉಪಯೋಗಿಸ್ತೀವಿ? ನೋಡಿ, ನಿತ್ಯ ಜೀವನದಲ್ಲಿ ಯಾವ ಸೌಲಭ್ಯವನ್ನು ಹೆಚ್ಚು ಬಳಸ್ತೀವೋ, ವಿದ್ಯುತ್ ಶಕ್ತಿನ ನಾವು ಜಾಸ್ತಿ ಬಳಸ್ತೀವಿ, ಎಲೆಕ್ಟ್ರಿಸಿಟಿನ ನಾವು ಜಾಸ್ತಿ ಬಳಸ್ತೀವಿ ಅಂದರೆ ಅದರ ಬಿಲ್ಲು ಕೂಡ ಜಾಸ್ತಿ ಆಗೇ ಆಗುತ್ತೆ. ನಾವು ಜಾಸ್ತಿ ಕರೆಂಟ್ ಬಳಸ್ಬಿಟ್ಟು ನಮಗೆ ಕಡಿಮೆ ಬಿಲ್ ಬರುತ್ತಾ? ಸಾಧ್ಯ ಇಲ್ಲ.
ನಾವೆಷ್ಟು ಬಳಸ್ತೀವೋ ಅಷ್ಟು ಬಂದೇ ಬರುತ್ತೆ. ಹಾಗಾಗಿ ವಿದ್ಯುತ್ ಶಕ್ತಿಯ ಪರಿಮಾಣವು ಒಂದು ಸ್ವತಂತ್ರ ಚರ ಪರಿಮಾಣ ಆಗಿದೆ. ಅಂದರೆ ಕೆಲವೊಮ್ಮೆ ಇದು ನಿಯಂತ್ರಿಸುವ ಚರ ಪರಿಮಾಣವೂ ಆಗಿರುತ್ತೆ. ವಿದ್ಯುತ್ ಬಿಲ್ಲಿನ ಮೊತ್ತವು ಅವಲಂಬಿತ ಚರ ಪರಿಮಾಣ. ಅವಲಂಬಿತ ಯಾವುದ್ರ ಮೇಲೆ ಅವಲಂಬಿತ ಆಗಿರುತ್ತೆ? ನಾವೆಷ್ಟು ಬಳಸ್ತೀವೋ ಅಷ್ಟು ಮಾತ್ರ ಬಿಲ್ ಬರುತ್ತೆ ಅಲ್ವಾ? ಇದನ್ನು ಅವಲಂಬಿತ ಚರ ಪರಿಮಾಣ ಅಂತ ಕೂಡ ಕರೀತಾರೆ. ಇದನ್ನು ಕೂಡ ಒಂದು ನಕ್ಷೆಯ ಮುಖಾಂತರ ತೋರಿಸ್ಬೋದು ಮಕ್ಕಳೇ ನಾವು. ಈಗ ನೋಡಿ, ಒಂದು ಲೆಕ್ಕ ಇದೆ. ಕೆಳಗೆ ಕೊಟ್ಟಿರುವ ಪಟ್ಟಿಯಲ್ಲಿ ಪೆಟ್ರೋಲ್ನ ಪ್ರಮಾಣ ಮತ್ತು ಅದರ ಬೆಲೆಯನ್ನು ಕೊಟ್ಟಿದೆ. ನೋಡಿ, 10 ಲೀಟರ್ ಪೆಟ್ರೋಲ್ಗೆ 500 ರೂಪಾಯಿ, 15 ಲೀಟ್ರಿಗೆ 750, 20 ಲೀಟ್ರಿಗೆ 1000, 25 ಲೀಟ್ರಿಗೆ 1250. ಈ ದತ್ತಾಂಶವನ್ನು ತೋರ್ಸೋಕ್ಕೆ ಒಂದು ನಕ್ಷೆಯನ್ನು ರಚಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನಕ್ಷೆಯ ಸಹಾಯದಿಂದ 12 ಲೀಟರ್ ಪೆಟ್ರೋಲನ್ನು ಕಲಿಸಬೇಕು ಅಂದರೆ ಎಷ್ಟು ದುಡ್ಡು ಬೇಕು? ನಾವು ಹಾಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಆದರೆ ಅವ್ರು ಕೇಳಿದ್ದಾರೆ ನಕ್ಷೆಯ ಸಹಾಯದಿಂದನೇ ಕಂಡುಹಿಡಿಯಿರಿ ಅಂತ. ಇದು ತುಂಬ ಸುಲಭವಾಗಿ ಮಾಡ್ಬೋದು. ಮೊದಲಿಗೆ ನಾವೇನು ಮಾಡೋಣ, ಈ ಒಂದು ಕೊಟ್ಟಿರುವ ದತ್ತಾಂಶಕ್ಕೆ ಒಂದು ನಕ್ಷೆಯನ್ನು ಎಳೆಯೋಣ ಮಕ್ಕಳೇ. ನೋಡಿ, ಎಕ್ಸ್ ಅಕ್ಷ ಇದೆ, ವೈ ಅಕ್ಷ ಇದೆ, ಎಕ್ಸ್ ನಿರ್ದೇಶಾಂಕಗಳು ನಮಗೆ ಗೊತ್ತಾಗ್ತಿದೆ. ನೋಡಿ, ಇಲ್ಲಿ ನಾವೇನು ತಗೊಳ್ಬೇಕು? ಮೊದಲಿಗೆ ಸ್ಕೇಲನ್ನು ಗುರುತಿಸ್ಕೊಳ್ಬೇಕು. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 5 ಅಂತ ತೊಗೊಂಡಿದ್ದೀನಿ. ಏನು 5 ಅದು? ಪೆಟ್ರೋಲ್ ಲೀಟರ್. ಎಷ್ಟು ಲೀಟರ್ ಪೆಟ್ರೋಲ್? 5, 10, 15, 20 ಆ ಲೀಟರ್ ಪೆಟ್ರೋಲ್ ಆಗಿರುತ್ತೆ. ವೈ ಅಕ್ಷದಲ್ಲಿ ಏನಿದೆ? 100, 200, 300. ಏನದು? ದುಡ್ಡು, ರೂಪಾಯಿನ ಸಂಖ್ಯೆ, ರೂಪಾಯಿಗಳಲ್ಲಿ ತೋರಿಸಿದ್ದೀವಿ. ನಾವು ಯಾವತ್ತೇ ಆಗಲಿ ಗ್ರಾಫ್ ಬರೀತೀವಿ, ಗ್ರಾಫ್ನಲ್ಲಿ ಲೆಕ್ಕ ಮಾಡ್ತೀವಿ ಅಂದರೆ ಮುಖ್ಯವಾಗಿ ಸ್ಕೇಲನ್ನು ಗುರುತಿಸ್ಕೊಳ್ಬೇಕು ಮಕ್ಕಳೇ. ನೋಡಿ, ನಾನು ಎಕ್ಸ್ ಅಕ್ಷ 1 ಏಕಮಾನ ಅಂದರೆ 5 ಲೀಟರ್, ವೈ ಅಕ್ಷ 1 ಏಕಮಾನ ಅಂದರೆ 100 ರು ಅಂತ ಗುರುತಿಸ್ಕೊಂಡಿದ್ದೀನಿ. ಈಗ ಪಾಯಿಂಟ್ಗಳನ್ನ ಗುರ್ತಾಕೊಳ್ತಾ ಹೋಗೋಣ ಮಕ್ಕಳೇ. ನೋಡಿ ಮಕ್ಕಳೇ, ಅಲ್ಲಿ ಎ ಎಷ್ಟಾಗ್ತಿದೆ? 10,500, ಬಿ 15,750, ಸಿ 20,1000, ಡಿ 25,1250. ಈಗ ಇವನ್ನೆಲ್ಲ ಸೇರಿಸೋ ರೀತಿಯಲ್ಲಿ ಒಂದು ಸರಳ ರೇಖೆಯನ್ನು ಎಳಿತಾ ಇದ್ದೀನಿ. ಈಗ ನನಗೇನು ಬೇಕು? 12 ಲೀಟರ್ ಪೆಟ್ರೋಲ್ನ ಬೆಲೆ ಎಷ್ಟಾಗಿದೆ? ನೋಡಿ, 12 ಲೀಟರ್ನ ಫಸ್ಟ್ ಎಕ್ಸ್ ಅಕ್ಷದ ಮೇಲೆ ಗುರುತು ಹಾಕ್ಕೊಳ್ತಾ ಇದ್ದೀನಿ. ಅದರಿಂದ ಒಂದು ಲಂಬ ರೇಖೆಯನ್ನು ಎಳಿತಾ ಇದ್ದೀನಿ. ಇವೆರಡು ರೇಖೆಗಳು ಸಂಧಿಸುವ ಬಿಂದುವಿನಿಂದ ಒಂದು ಅಡ್ಡ ರೇಖೆಯನ್ನು ಎಳಿತಾ ಇದ್ದೀನಿ, ವೈ ಅಕ್ಷವನ್ನು ಸಂಧಿಸುವ ರೀತಿಯಲ್ಲಿ. ನೋಡಿ, ಪಾಯಿಂಟನ್ನು ಗುರುತು ಮಾಡ್ಕೊಳ್ತಾ ಇದ್ದೀನಿ. ಈಗೇನು ಮಾಡ್ತಾ ಇದ್ದೀನಿ? ಅಡ್ಡರೇಖೆಯನ್ನು ಎಳೆದಾಗ ಆ ಅಡ್ಡರೇಖೆಯ ಬಿಂದು ಏನಿದೆ ಅದೇ ಅದರ ಮೊತ್ತ ಆಗಿರುತ್ತೆ. ಅಂದರೆ ಇಲ್ಲೇನಾಗಿದೆ? 600 ರೂಗಳಲ್ಲಿ ಸಂಧಿಸ್ತಾ ಇರೋದ್ರಿಂದ 12 ಲೀಟರ್ ಪೆಟ್ರೋಲ್ಗೆ ನೀಡಬೇಕಾಗಿರುವ ಹಣ 600 ರು ಆಗಿರುತ್ತೆ. ಮಕ್ಕಳೇ, ಇದೇ ಥರ ಇನ್ನೊಂದು ಲೆಕ್ಕ ಇದೆ ನೋಡೋಣ. ಅಜಿತನು ಒಂದು ಸ್ಕೂಟರನ್ನು ಗಂಟೆಗೆ 30 ಕಿಲೋಮೀಟರ್ ಸಮವೇಗದಲ್ಲಿ ಚಲಾಯಿಸ್ತಾ ಇದ್ದಾರೆ. ಈ ಸಂದರ್ಭಕ್ಕೆ ಕಾಲ ದೂರದ ನಕ್ಷೆಯನ್ನು ಎಳಿಬೇಕು. ಅಜಿತನು 75 ಕಿಲೋಮೀಟರ್ ದೂರ ಕ್ರಮಿಸಲು ತೆಗೆದುಕೊಳ್ಳುವ ಸಮಯ, ಹಾಗೆ 3.5 ಗಂಟೆಯಲ್ಲಿ ಕ್ರಮಿಸಿದ ದೂರ ಕಂಡುಹಿಡ್ಕೋಬೇಕು. ನೋಡಿ ಮಕ್ಕಳೇ, ಮೊದಲನೇ ಗಂಟೆ ಎಷ್ಟು ಕಿಲೋಮೀಟ್ರು? 30 ಕಿಲೋಮೀಟರ್. ಎರಡನೇ ಗಂಟೆ 60, ಮೂರನೇ ಹವರಲ್ಲಿ 90 ಕಿಲೋಮೀಟರ್, ನಾಲ್ಕನೇ ಹವರಲ್ಲಿ 120 ಕಿಲೋಮೀಟರ್ ದೂರವನ್ನು ಚಲಿಸ್ತಾರೆ. ಇದನ್ನು ನಾನೀಗ ಪಟ್ಟಿಯ ರೂಪದಲ್ಲಿ ಬರ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸಂಬಂಧಿಸಿದ ಹಾಗೆ ಗ್ರಾಫನ್ನು ಎಳೆಯೋಣ ಮಕ್ಕಳೇ. ನೋಡ್ಕೊಳ್ಳಿ, ಸೇಮ್ ಎಕ್ಸ್ ಆಕ್ಸಿಸ್. ಇಲ್ಲೂ ಕೂಡ ನಾನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪ್ರಮಾಣ ಪತ್ರ ಏನು ತೊಗೊಂಡಿದ್ದೀನಿ? ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಗಂಟೆ, ವೈ ಅಕ್ಷ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 10 ಕಿಲೋಮೀಟರ್ ಅಂತ ತೊಗೊಂಡಿದ್ದೀನಿ. ಮಕ್ಕಳೇ, ಈಗ ಪಾಯಿಂಟ್ಗಳನ್ನ ಗುರುತು ಮಾಡೋಣ. ಈಗ ನೋಡಿ, 1, 30, 2, 60, 3, 90, 4, 120 ಗುರ್ತು ಮಾಡ್ಕೊಳ್ತಾ ಇದ್ದೀವಲ್ವಾ? ಈಗ ಒಂದು ಸರಳ ರೇಖೆಯನ್ನು ಎಳೆಯೋಣ. ಸರಳ ರೇಖೆಯನ್ನು ಎಳೆದ ನಂತರ ಮಕ್ಕಳೇ ಪ್ರಶ್ನೆ ಏನು ಕೇಳಿದ್ದಾರೆ? 75 ಕಿಲೋಮೀಟರ್ ದೂರವನ್ನು ಚಲಿಸೋಕೆ ತೊಗೊಂಡಂಥ ಸಮಯ 75 ಕಿಲೋಮೀಟ್ರನ್ನ ವೈ ಅಕ್ಷದ ಮೇಲೆ ಗುರುತು ಮಾಡ್ಕೊಳ್ತಾ ಇದ್ದೀನಿ. ನಾನು ವೈ ಅಕ್ಷದ ಮೇಲೆ ಗುರುತು ಮಾಡ್ಕೊಂಡು ಒಂದು ಅಡ್ಡರೇಖೆಯನ್ನು ಎಳಿತಾ ಇದ್ದೀನಿ. ಆ ಅಡ್ಡರೇಖೆಯು ಸಂಧಿಸುವ ಬಿಂದುವನ್ನು ಗುರುತಿಸ್ತಾ ಇದ್ದೀನಿ. ಆ ಬಿಂದುವಿನಿಂದ ಒಂದು ಲಂಬರೇಖೆಯನ್ನು ಎಳಿತೀನಿ. ಆ ಲಂಬರೇಖೆಯು ಎಕ್ಸ್ ಅಕ್ಷವನ್ನು ಎಲ್ಲಿ ಸಂಧಿಸ್ತಾ ಇದೆ ನೋಡಿ, ಆ ಸಂಧಿಸ್ತಿರುವ ಬಿಂದುವೇ ಅಷ್ಟು ಸಮಯ ತೊಗೊಂಡಿದೆ. ಅಂದರೆ 75 ಕಿಲೋಮೀಟರ್ ಚಲಿಸೋಕ್ಕೆ ತೊಗೊಂಡಿದ್ದಂಥ ಟೈಮ್ 2.5 ಗಂಟೆ ಆಗಿರುತ್ತೆ. ಹಾಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಈಗ 3.5 ಗಂಟೆಯನ್ನು ಗುರುತು ಮಾಡ್ಕೋಬೇಕು ಎಕ್ಸ್ ಅಕ್ಷದ ಮೇಲೆ. ಎಕ್ಸ್ ಅಕ್ಷದ ಮೇಲೆ 3.5 ಗಂಟೆಯನ್ನು ಗುರುತು ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಒಂದು ಲಂಬರೇಖೆಯನ್ನು ಎಳಿತಾ ಇದ್ದೀನಿ. ನೋಡಿ ಮಕ್ಕಳೇ, ಈ ಲಂಬರೇಖೆ ನಾವು ಮೊದಲೇ ಎಳೆದಂತಹ ರೇಖೆಗೆ ಎಲ್ಲಿ ಸಂಧಿಸ್ತಾ ಇದೆ ಆ ಸಂಧಿಸುವ ಬಿಂದುವನ್ನು ನಾನು ಗುರುತು ಮಾಡ್ಕೊಳ್ತಾ ಇದ್ದೀನಿ. ಗುರುತು ಮಾಡಿಕೊಂಡಂತಹ ಬಿಂದುವಿನಿಂದ ವೈ ಅಕ್ಷವನ್ನು ಸಂಧಿಸುವಾಗೆ ಅಡ್ಡರೇಖೆಯನ್ನು ಎಳಿತೀನಿ. ವೈ ಅಕ್ಷ ಎಲ್ಲಿ ಸಂಧಿಸ್ತಾ ಇದೆ
ನೋಡಿ ಗೊತ್ತಾಗ್ತಿದೆ, ಅದರ ಕೋಆರ್ಡಿನೇಟ್, ಅದರ ನಿರ್ದೇಶಾಂಕ ಗೊತ್ತಾಗ್ತಿದೆ, 0,105. ಅಂದರೆ 3.5 ಗಂಟೆಯಲ್ಲಿ ಆ ಸ್ಕೂಟರ್ 105 ಕಿಲೋಮೀಟರ್ ದೂರವನ್ನು ಚಲಿಸ್ತು ಅಂತ ಹೇಳಿ ನಮಗೆ ಗೊತ್ತಾಗ್ತಿದೆ ಮಕ್ಕಳೇ. ಇನ್ನೊಂದು ಉದಾಹರಣೆ ನೋಡೋಣ. 1 ವರ್ಷದಲ್ಲಿ ಠೇವಣಿಯ ಮೇಲಿನ ಬಡ್ಡಿ ಈ ರೀತಿ ಇದೆ. 1,000 ರೂಪಾಯಿ ಠೇವಣಿಗೆ 80 ರೂಪಾಯಿ ಸರಳ ಬಡ್ಡಿ ಬರ್ತಾ ಇದೆ. 2,000ಕ್ಕೆ 160, 3,000ಕ್ಕೆ 240, 4,000ಕ್ಕೆ 320, 5,000ಕ್ಕೆ 400 ರೂಪಾಯಿ ಬಡ್ಡಿ ಬರ್ತಾ ಇದೆ. ಇದನ್ನು ನಾವು ನಕ್ಷೆಯಲ್ಲಿ ಗುರುತಿಸ್ಬಿಟ್ಟು ನಕ್ಷೆಯು ಮೂಲ ಬಿಂದುವಿನ ಮೂಲಕ ಹಾದು ಹೋಗುವುದೇ ಕಂಡುಹಿಡಿಯಿರಿ. ಹಾಗೆ ನಕ್ಷೆಯನ್ನು ಬಳಸಿ 2,500 ರೂಪಾಯಿಗೆ 1 ವರ್ಷದಲ್ಲಿ ದೊರೆಯುವ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮಕ್ಕಳೇ ನೋಡೋಣ, ಈಗ ಫಸ್ಟ್ ನಕ್ಷೆಯನ್ನು ರಚಿಸ್ಕೊಳ್ಳೋಣ. ಈ ನಕ್ಷೆಯನ್ನು ರಚಿಸ್ಕೊಳ್ಬೇಕಾದ್ರೆ ಇಲ್ಲಿ ಸ್ಕೇಲ್ ಏನು ತೊಗೊಳ್ತಾ ಇದ್ದೀವಿ, ಎಕ್ಸ್ ಅಕ್ಷ 1,000 ರೂಪಾಯಿ, 1 ಸೆಂಟಿಮೀಟರ್ = 1,000 ರೂಪಾಯಿ. ಹಾಗೆ ವೈ ಅಕ್ಷ 1 ಸೆಂಟಿಮೀಟರ್ = 50 ರು ಅಂತ ತೊಗೊಳ್ತಾ ಇದ್ದೀನಿ. ಈಗ ನೋಡೋಣ, ಮೊದಲನೇ ಬಿಂದು ಯಾವುದು, 1,000,80. ಎರಡನೇ ಬಿಂದು 2,000,160. ಮೂರನೇ ಬಿಂದು 3,000,240. ನಾಲ್ಕನೇ ಬಿಂದು 4,000,320. ಐದನೇ ಬಿಂದು 5,000,400. ಈಗ ಈ ಎಲ್ಲ ಬಿಂದುಗಳು ಕೂಡ ಹಾದು ಹೋಗುವ ರೀತಿಯಲ್ಲಿ ಒಂದು ಸರಳ ರೇಖೆಯನ್ನು ಎಳೆಯೋಣ ಮಕ್ಕಳೇ. ನಮ್ಮ ಮೊದಲನೇ ಪ್ರಶ್ನೆ ಏನಿತ್ತು, ಈ ಸರಳ ರೇಖೆಯು ಮೂಲ ಬಿಂದುವಿನ ಮೂಲಕ ಹಾದು ಹೋಗುತ್ತದೆಯೇ? ಆಯಿತು, ನೋಡೋಣ. ಹಾಗೆ 2,500 ರೂಗಳಿಗೆ ಎಷ್ಟು ಸರಳ ಬಡ್ಡಿ ಬರುತ್ತೆ ಅಂತ ಕೇಳಿದ್ದಾರೆ. ಮಕ್ಕಳೇ ಆವಾಗಲೇ ನಾವು ನೋಡಿದ್ವಿ, 2,500 ರೂಪಾಯಿನ ಗುರುತು ಮಾಡ್ಕೊಳ್ತಾ ಇದ್ದೀನಿ. ಒಂದು ಲಂಬ ರೇಖೆಯನ್ನು ಎಳಿತಾ ಇದ್ದೀನಿ. ಆ ಲಂಬ ರೇಖೆಯು ಮೊದಲಿನ ರೇಖೆಗೆ ಎಲ್ಲಿ ಛೇದಿಸ್ತಾ ಇದೆ ಆ ಬಿಂದುವಿನಿಂದ ಅಡ್ಡವಾಗಿ ಒಂದು ರೇಖೆಯನ್ನು ಎಳ್ಕೊಂಡ್ರೆ ನೋಡಿ ಅದು ಎಲ್ಲಿ ಟಚ್ ಆಗ್ತಿದೆ ಅಂದರೆ 0,200. ಅಂದರೆ 2,500ಕ್ಕೆ 200 ರೂಪಾಯಿ ಬಡ್ಡಿ, ಸರಳ ಬಡ್ಡಿ ಬರ್ತಾ ಇದೆ. ಮಕ್ಕಳೇ ನೋಡೋಣ, ಈಗ ಮೊದಲನೇ ಪ್ರಶ್ನೆ ಏನಿತ್ತು, ನಕ್ಷೆಯು ಮೂಲ ಬಿಂದುವಿನ ಮೂಲಕ ಹಾದು ಹೋಗುವುದೇ? ಏನು ನೋಡಿದ್ರಿ ನೀವು? ಹೌದು, ನಕ್ಷೆಯು ಮೂಲ ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, 2,500 ರೂಪಾಯಿಗೆ ದೊರೆಯುವ ಸರಳ ಬಡ್ಡಿ ಎಷ್ಟು? 2,500 ರೂಪಾಯಿಗೆ 1 ವರ್ಷಕ್ಕೆ 200 ರೂಪಾಯಿ ಸರಳ ಬಡ್ಡಿ ದೊರೀತಾ ಇದೆ. ಮಕ್ಕಳೇ ಈಗ ಇಷ್ಟು ಲೆಕ್ಕಗಳನ್ನು ನೋಡಿದ್ವಿ. ಇದೇ ರೀತಿಯ ಲೆಕ್ಕಗಳು ನಿಮ್ಮ ಅಭ್ಯಾಸದಲ್ಲೂ ಕೂಡ ಇದೆ. ಆ ಅಭ್ಯಾಸದಲ್ಲಿ ಇರುವಂಥ ಅಭ್ಯಾಸ 5.3 ಪುಟ ಸಂಖ್ಯೆ 87ರಲ್ಲಿ ಕೆಲವು ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಈ ಲೆಕ್ಕಗಳನ್ನು ಕೂಡ ನೀವು ಮಾಡಿ, ಏನಾದರೂ ಲೆಕ್ಕಗಳನ್ನು ಬಿಡಿಸುವಲ್ಲಿ ಏನಾದರೂ ತೊಂದರೆಗಳಾದರೆ ನಿಮ್ಮ ಶಿಕ್ಷಕರ ಸಹಾಯವನ್ನು ಪಡೆದುಕೊಳ್ಳಿ ಮಕ್ಕಳೇ. ಹಾಗಾದರೆ ಇಷ್ಟು ಈ ಮೊದಲನೇ ಅವಧಿ ಹಾಗೂ ಎರಡನೇ ಅವಧಿಯಲ್ಲಿ ನಾವು ಏನೇನು ಕಲ್ತ್ವಿ ನೋಡೋಣ. ಮಾಹಿತಿಯನ್ನು ನಕ್ಷಾರೂಪದಲ್ಲಿ ವ್ಯಕ್ತಪಡಿಸೋದ್ರಿಂದ ಸುಲಭವಾಗಿ ಅರ್ಥ ಆಗುತ್ತೆ. ಹಾಗೆ ಸ್ತಂಭಲೇಖಗಳನ್ನು ವಿವಿಧ ರೀತಿಯ ವರ್ಗಗಳ ನಡುವಿನ ಹೋಲಿಕೆಗಾಗಿ ಬಳಸ್ತೀವಿ. ಪೈ ನಕ್ಷೆಯನ್ನು ಪೂರ್ಣ ಭಾಗದ ಹೋಲಿಕೆ ಮಾಡೋಕ್ಕೆ ಬಳಸ್ತೀವಿ. ಊತ ನಕ್ಷೆಯು ವರ್ಗಾಂತರ ಮಾಹಿತಿಯನ್ನು ತೋರಿಸುವ ಸ್ತಂಭಾಕೃತಿ ಆಗಿರುತ್ತೆ. ಹಾಗೆ ರೇಖಾನಕ್ಷೆಯು ವಿವಿಧ ಕಾಲಾವಧಿಯಲ್ಲಿ ನಿರಂತರವಾಗಿ ಬದಲಾಗುವ ಮಾಹಿತಿಯನ್ನು ತೋರಿಸುತ್ತೆ. ನಾವು ನೋಡಿದ್ವಿ ಕಾಲ ತಾಪ ನಕ್ಷೆಯನ್ನು ನೋಡಿದ್ವಿ, ಅದು ರೇಖಾನಕ್ಷೆ ಆಗಿತ್ತು. ಹಾಗೆ ಪೂರ್ಣವಾದ ಮತ್ತು ಅಖಂಡವಾದ ರೇಖೆಯು ನಕ್ಷೆಯನ್ನು ರೇಖಾತ್ಮಕ ನಕ್ಷೆ ಅಂದರೆ ಒಂದೇ ರೇಖೆಯಲ್ಲಿದ್ದರೆ ಅದನ್ನು ರೇಖಾತ್ಮಕ ನಕ್ಷೆ ಅಂತ ಕರಿತೀವಿ. ನಕ್ಷಾ ಕಾಗದದ ಮೇಲೆ ಒಂದು ಬಿಂದುವನ್ನು ಗುರುತಿಸಲು ನಮಗೆ ಎಕ್ಸ್ ನಿರ್ದೇಶಾಂಕವೂ ಬೇಕು, ವೈ ನಿರ್ದೇಶಾಂಕವೂ ಬೇಕಾಗಿರುತ್ತೆ. ನಕ್ಷೆಗಳ ಮೂಲಕ ಡಿಪೆಂಡೆಂಟ್ ಅಧೀನ ಹಾಗೂ ಸ್ವತಂತ್ರ ಚರ ಪರಿಮಾಣಗಳ ಸಂಬಂಧವನ್ನು ತೋರಿಸಬಹುದು. ಮಕ್ಕಳೇ ಇಷ್ಟೆಲ್ಲ ನೀವು ಅಭ್ಯಾಸ ಮಾಡಿದ್ರಿ. ಇದರಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ನೀವು ಬಿಡಿಸ್ತೀರಿ ಹಾಗೂ ಈ ನಕ್ಷೆಗಳು ಮುಂದಿನ ತರಗತಿಗಳಲ್ಲಿ ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾ ಇಲ್ಲಿವರೆಗೂ ನಿಮ್ಮ ಜೊತೆ ಇದ್ದಂಥವರು KS ಗಿರೀಶ್, ಸಹಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ದೇವನಹಳ್ಳಿ ತಾಲೂಕು ಜಾಲಿಗೆ ಶಾಲೆ. ನಮಸ್ಕಾರ ವಿದ್ಯಾರ್ಥಿಗಳೇ.